ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಾಕ್ಯ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದನು. ಯೇಸು ತನ್ನ ಶಿಷ್ಯರ ಸಂಗಡ ಮಾತನಾಡುವಾಗ 12ನೇ ಅಧ್ಯಾಯದ 35ನೇ ವಾಕ್ಯದ ಹೆಡ್ಡಿಂಗಲ್ಲೇ ನೋಡ್ತೇವೆ, ತನ್ನ ಶಿಷ್ಯರು ಯಾವಾಗಲೂ ಎಚ್ಚರವಾಗಿರಬೇಕೆಂಬುದಾಗಿ ಯೇಸು 2 ಸಾಮ್ಯಗಳನ್ನು ಹೇಳಿದ್ದನ್ನು ನೋಡ್ತೇವೆ. ಯಾವಾಗಲೂ ಎಚ್ಚರವಾಗಿರಬೇಕು. ಮನುಷ್ಯಕುಮಾರನು ಯಾವಾಗ ಬರ್ತಾನೆ ಎಂಬುದು ಗೊತ್ತಿಲ್ಲ. ನಾವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರ ಬರ್ತಾನೆ. ಅದಕ್ಕೋಸ್ಕರ ಯೇಸ್ವಾಮಿ ಹೇಳ್ತಾರೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ಯಾಕೆಂದರೆ ನೀವು ರೆಡಿಯಾಗಿರಬೇಕು. ನಿಮ್ಮ ಯಜಮಾನ ಬಂದ ತಕ್ಷಣ ಕದ ತೆಗೆಯುವುದಕ್ಕೆ ತಯಾರಾಗಿರಬೇಕು. ಯಜಮಾನ ಬರುವಂಥ ಸಮಯದಲ್ಲಿ ಎಚ್ಚರವಾಗಿರುವಂಥ ಆಳುಗಳು ಅವರು ಧನ್ಯರು. ಅವರೇ ಯಜಮಾನನ ಪ್ರೀತಿಯನ್ನು ಸಂಪಾದಿಸುವಂಥವರು ಅಥವಾ ಯಜಮಾನನ ಸಹಾಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿರುವವರು. ಕಾರಣ ಯೇಸುಸ್ವಾಮಿ ಹೇಳ್ತಾರೆ, ಅನೇಕರು ಯೇಸುಸ್ವಾಮಿಯ ಬರೋಣಕ್ಕಾಗಿ ಕಾಯ್ತಾ ಇದ್ದಾರೆ ಅಂತೆಲ್ಲ ಹೇಳುವಾಗಲೂ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರ ಬರ್ತಾನೆ. ಏಕೆಂದರೆ ಒಬ್ಬ ಯಜಮಾನ ಯಾವಾಗ ಬರ್ತೀನಿ ಅಂತ ಹೇಳಲ್ಲ. ಇಂಥ ಟೈಮ್ ನಾನು ಬರ್ತೀನಿ ಅಂತ ಹೇಳಿದ್ರೆ ನಾವೆಲ್ಲರೂ ಪ್ರಿಪೇರ್ ಆಗ್ತೀವಿ. ನಮಗೆಲ್ಲ ಗೊತ್ತು. ಸಮಯ ಹೇಳಿದ್ರೆ ನಾವೆಲ್ಲ ಪ್ರಿಪೇರ್ ಆಗ್ತೀವಿ. ಕೆಲವರು ಸಮಯ ಹೇಳಿದ್ರೂ ಪ್ರಿಪೇರ್ ಆಗಲ್ಲ, ಸಿದ್ಧವಾಗಿರಲ್ಲ. ಅವರು ಸಮಯ ಆಗಿ ಈಗ ನಾವು 10 ಗಂಟೆಗೆ ಎಲ್ಲೊಂದು ಕಡೆ ಹೋಗಬೇಕು ಅಂತ ಅವ್ರಿಗೆ ಹೇಳಿರ್ತೀವಿ. ಅವರು 10 ಕಾಲಷ್ಟೊತ್ತಿಗೆ ನಾವಲ್ಲಿಗೆ ಹೋದರೆ ಅವರು ಇವಾಗ ಬರ್ತೀನಿ, ಸ್ನಾನ ಮಾಡ್ಕೊಂಡು ಬರ್ತೀನಿ, ರೆಡಿಯಾಗಿ ಬರ್ತೀನಿ, ಈ ಥರ ಹೋಗುವಂಥ ಜನನೂ ಇದ್ದಾರೆ, ಟೈಮ್ ಹೇಳಿದ್ರು ಸಹ. ಆದರೆ ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಯಜಮಾನ ಬರಬೇಕಾದ್ರೆ, ಯಜಮಾನ ಬಂದು ಕದ ತಟ್ಟಿದ ತಕ್ಷಣ ತೆರೆಯುವುದಕ್ಕೆ ತಯಾರಾಗಿರುವಂತಹ ಆಳೆ ಧನ್ಯನಾದಂತಹ ವ್ಯಕ್ತಿ. ಅದರ ಅರ್ಥ ಈಸ್ ವೆಯ್ಟಿಂಗ್ ಅಂತ, ಅವನು ಕಾಯ್ತಾ ಇದ್ದಾನೆ ಅಂತ ಅರ್ಥ. ತಟ್ಟಿದ ತಕ್ಷಣ ತೆರೆಯೋನು ಅಂತ ಹೇಳಿದ್ರೆ ಈಸ್ ವೆಯ್ಟಿಂಗ್, ಅವನು ಕಾಯ್ತಾ ಇದ್ದಾನೆ ಯಜಮಾನನಿಗೋಸ್ಕರ. ಆದರೆ ತಟ್ಟಿ ಅರ್ಧ ಗಂಟೆ ಆದರೂ ತೆಗೆದಿಲ್ಲ ಅಂತ ಹೇಳಿದ್ರೆ ಅವನ ಕುರಿತು ನಾವೇನು ಯೋಚನೆ ಮಾಡ್ಬೋದು? ಈಸ್ ನಾಟ್ ವೆಯ್ಟಿಂಗ್, ಅವನು ಕಾಯ್ತಾ ಇಲ್ಲ ಅನ್ನೋದು ಮಾತ್ರ ಅಲ್ಲ, ಯಜಮಾನ ಬರ್ತಾನೆ ಎಂಬ ಒಂದು ಯೋಚನೆಯೂ ಸಹ ಅವನಿಗಿಲ್ಲ. ಅವನು ಒಳ್ಳೆ ನಿದ್ದೆಯನ್ನು ಮಾಡ್ತಾ ಇರುವ ಅಥವಾ ತನ್ನದೇ ಆದಂತಹ ಕಾರ್ಯಕ್ಕೆ ಮುಳುಗಿರುವಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ. ಆವಾಗ 2ನೇ ಜಾವದಲ್ಲಿ ಆಗಲಿ 3ನೇ ಜಾವದಲ್ಲಿ ಆಗಲಿ ಬಂದರೆ ರೆಡಿಯಾಗಿರಬೇಕು. ಯೇಸುಸ್ವಾಮಿ ಹೇಳ್ತಾನೆ, ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ, ಅವನಿಗೇನಾದರೂ ಕಳ್ಳ ಇನ್ಫಾರ್ಮೇಷನ್ ಕೊಟ್ಟರೆ, ನಾನು ಇವತ್ತು ರಾತ್ರಿ ನಿನ್ನ ಮನೆಗೆ ಕಳ್ತನ ಮಾಡೋಕ್ಕೆ ಬರ್ತೀನಿ ಅಂತ ಏನಾದರೂ SMS ಮಾಡಿದರೆ, ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದರೆ, ಯಜಮಾನ ಆಯಿತು ಬಂದು ತೊಗೊಂಡೋಗು, ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳಲ್ಲ. ಆವತ್ತು ಅವನು ನಿದ್ದೆ ಮಾಡ್ದಲೆ, ಒಂದು ರೀತಿಯಲ್ಲಿ ಹೇಳಿದ್ರೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತಾನವನು. ಕಾರಣ ತನ್ನ ಮನೆಯಲ್ಲಿರುವಂತಹ ವಸ್ತುಗಳು ನಷ್ಟವಾಗದೇ ಇರುವುದಕ್ಕಾಗಿ, ತನ್ನ ಮನೆಯಲ್ಲಿರುವಂತಹ ಆ ಕಾರ್ಯಗಳು ಅಥವಾ ಅಮೂಲ್ಯವಾದ ವಸ್ತುಗಳು ನಷ್ಟವಾಗದೇ ಇರುವುದಕ್ಕಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ನಿದ್ದೆಯನ್ನು ತ್ಯಾಗ ಮಾಡಿ ಕಾಯ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಸ್ವಾಮಿ ಹೇಳ್ತಾರೆ, ಕಳ್ಳನು ಬರುವ ಹಾಗೆ ಮನೆ ಯಜಮಾನನು ಒಂದು ವೇಳೆ ಬರ್ತಾನೆ. ನಿನಗೆ ಇನ್ಫಾರ್ಮೇಷನ್ ಕೊಟ್ಟು ಬರಲ್ಲ, ನಿನಗೆ ಹೇಳ್ಬಿಟ್ಟು ಬರಲ್ಲ, ಇಂಥ ಟೈಮ್ಗೆ ನಾನು ಬರ್ತೀನಿ ಅಂತ ನಿನಗೆ ತಿಳಿಸಿ ಬರಲ್ಲ. ಆತನು ಯಾರಿಗೂ ಇನ್ಫಾರ್ಮೇಷನ್ ಕೊಡದಲ್ಲೇ ಬರ್ತಾನೆ. ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯ ಬರೋಣ ಬಹಳ ಹತ್ತಿರವಾಗಿದೆ. ಆತನು ಬರುವಂತಹ ಸಮಯ ಅತಿ ಸಮೀಪವಾಗಿದೆ. ಆ ಸಮೀಪವಾಗಿರುವಂತಹ ಆ ಒಂದು ಗಳಿಗೆಯಲ್ಲಿ ನಾವೇನು ಮಾಡಬೇಕು? ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ಆತನ ಬರೋಣಕ್ಕಾಗಿ ಕಾಯಬೇಕು. ನಾವು ನೆನೆಸೇ ಇರಲ್ಲ, ಈಗ ಬರ್ತಾರೆ ಅಂತ ನೆನೆಸೇ ಇರಲ್ಲ. ಆ ಟೈಮಲ್ಲಿ ಯೇಸು ಸ್ವಾಮಿ ಬಂದುಬಿಡ್ತಾರೆ. ಅದಕ್ಕೆ ತನ್ನ ಶಿಷ್ಯರುಗಳಿಗೆ ಸ್ವಾಮಿ ಹೇಳ್ತಾರೆ, ನೀವು ಸಹ ಸಿದ್ಧವಾಗಿರ್ರಿ. ಮನುಷ್ಯಕುಮಾರ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಆಲ್ರೆಡಿ ನೋಡಿ, ಯೇಸುಸ್ವಾಮಿ ಅವರ ಜೊತೆಯಲ್ಲಿ ಮನುಷ್ಯಕುಮಾರನಾಗಿ ನಿಂತಿದ್ದಾನೆ. ಆಗ ಯೇಸುಸ್ವಾಮಿ ಹೇಳ್ತಾರೆ, ನಾನು ಹೋದ ನಂತರ ಮತ್ತೆ ಬರ್ತೀನಿ. ಬಂದಾಗ ಯಾರು ರೆಡಿಯಾಗಿರ್ತಾರೋ ಅವರೇ ಧನ್ಯರು. ಆದರೆ ಯೇಸು ಯಾರಿಗೆ ಹೇಳಿದ್ರೋ ಅವರೆಲ್ಲರೂ ಈ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಸಾವಿರಾರು ವರ್ಷಗಳು ಗತಿಸಿತು. ಈಗ ಕೊನೆಯ ಕಾಲದಲ್ಲಿ ನಾನು ನೀವು ನಿಂತಿದ್ದೇವೆ. ಮನುಷ್ಯಕುಮಾರನ ಬರೋಣದ ಸಮೀಪ
ಹತ್ತಿರ ಆಯಿತು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಸನ್ನಿವೇಶಗಳು, ಈ ಲೋಕದಲ್ಲಿ ನಡೆಯುವಂಥ ಕಾರ್ಯಗಳೆಲ್ಲ ನಮಗೆ ತಿಳಿಸ್ತಾ ಇದೆ. ಯಾವುದೇ ಗಳಿಗೆಯಲ್ಲಿ ಬರಬಹುದು. ಯೇಸು ಆ ಸಮಯದಲ್ಲಿ ಹೇಳಿದಂತಹ ಮಾತೇನು ಅಂತ ಹೇಳಿದ್ರೆ, ಈಗೋ ಯಜಮಾನನು ಬಾಗಿಲಲ್ಲೇ ಇದ್ದಾನೆ ಅಂತ 2000 ವರ್ಷಗಳ ಹಿಂದೆ ಸ್ವಾಮಿ ಹೇಳಿದ್ರು. ಈಗ ಇನ್ನೂ ಹತ್ತಿರವಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಕರ್ತನು ಬರೋಣಕ್ಕಾಗಿ ಸಿದ್ಧರಾಗೋಣ. ಆತನು ನಾವು ನೆನೆಸದಂತಹ ಸಮಯದಲ್ಲಿ ಬರ್ತಾನೆ. ಆತನು ಬರುವಂಥ ಸಮಯದಲ್ಲಿ ನಾವು ಕೈ ಬಿಡಲ್ಪಡದೆ ಆತನ ಸನ್ನಿಧಾನದಲ್ಲಿ ಸೇರುವುದಕ್ಕೆ, ನಾವು ಜೀವಂತವಾಗಿದ್ದರೆ ರೂಪಾಂತರವಾಗಿ, ಸತ್ತಿದ್ದರೆ ನಾವು ಪುನರುತ್ಥಾನವಾಗಿ ಕರ್ತನ ಸನ್ನಿಧಾನದಲ್ಲಿ ಸೇರುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೆ, ನಿನ್ನ ಬರೋಣಕ್ಕಾಗಿ ಸದಾ ಸಿದ್ಧನಾಗಿರುವ ಹಾಗೆ ಕರ್ತನೆ ನನಗೆ ಸಹಾಯ ಮಾಡು, ಎಂದಿಗೂ ನಾನು ಕೈ ಬಿಡಲ್ಪಡಬಾರದು ಎಂಬ ಪ್ರಾರ್ಥನೆ ನಮ್ಮೆಲ್ಲರ ಜೀವಿತದಲ್ಲಿ ನಿರಂತರವಾಗಿರಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ಅಪ್ಪ, ನಿನ್ನ ಬರೋಣಕ್ಕಾಗಿ ಎದುರು ನೋಡುತ್ತಾ ಜೀವಿಸ್ತಾ ಇರುವಂತಹ ನಾವು ಅಸಡ್ಡೆಯಿಂದ, ಆಲಸ್ಯತನದಿಂದ ನಿನ್ನ ಬರೋಣವನ್ನು ಅಸಡ್ಡೆ ಮಾಡಿಕೊಂಡು ಜೀವಿಸುವುದಕ್ಕಾಗಿ ಅಲ್ಲಪ್ಪ, ನೀನು ನೆನೆಸದ ಗಳಿಗೆಯಲ್ಲಿ ಬರುತ್ತಿ ಎಂಬುದನ್ನು ತಿಳಿದುಕೊಂಡು ನಿನ್ನ ಬರೋಣಕ್ಕಾಗಿ ಎದುರು ನೋಡುತ್ತಾ ದೇವರೇ, ನಾವು ಮುಂದೆ ಸಾಗುವ ಹಾಗೆ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.